ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಮಹಾ ಮಂಗಲಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಹೂವಿನ ಅಲಂಕಾರ ಗಮನ ಸೆಳೆಯಿತು. ಭಕ್ತರು ಪೂಜೆ ಸಲ್ಲಿಸಿದರು. ಸಾವಿರಾರು ಭಕ್ತರು ಮುಂಜಾನೆಯಿಂದಲೇ ಶ್ರೀ ಶಂಭುಲಿಂಗೇಶ್ವರನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರಿಗೆ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಅರ್ಚಕರಾದ ನಂಜುಂಡಸ್ವಾಮಿ, ಜಿಎನ್ ಬೋರೇಗೌಡರು, ಜಿಎನ್ ದ್ಯಾವೇಗೌಡರು, ಜಿ ವಿರೂಪಾಕ್ಷಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ಇದು ಮೂಲಸ್ಥಾನ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ. ಊರಿನ ಪ್ರಮುಖ ಈಶಾನ್ಯ ಮೂಲೆಯಲ್ಲಿ ಇರೋದರಿಂದ ಇಲ್ಲಿ ಭಾಳ ಪ್ರಸಿದ್ಧವಾಗಿ ಕಷ್ಟಗಳನ್ನು ಈಡೇರಿಸುವಂಥ ಮೂರ್ತಿ ಇದು. ಪ್ರತಿ ವರ್ಷ ಮಹಾಶಿವರಾತ್ರಿ ದಿನ ಪ್ರತಿಯೊಂದು ಗ್ರಾಮಸ್ಥರು, ಗಂಡಸಿ ಸುತ್ತಮುತ್ತಲಿನ ಹಾಗೂ ದೇವರೊಕ್ಕಲುಗಳು, ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಈ ಶಿವಾಲಯಲ್ಲಿ ಸ್ವಾಮಿಯನ್ನು ನೋಡಿ ದರ್ಶನ ಮಾಡಿ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿ ಅಂತ ಮೊರೆ ಹೋಗ್ತಾ ಇದ್ದಾರೆ. ಆ ಮೊರೆಗಳನ್ನು ಕೇಳಿಸ್ಕೊಂಡು ಈ ಸ್ವಾಮಿ ಬಂದಂಥ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಭಕ್ತರಿಗೆ ಸಿರಿ, ಸಂಪತ್ತು, ಆರೋಗ್ಯ, ಭಾಗ್ಯ, ವ್ಯಾಪಾರ, ಅಭಿವೃದ್ಧಿ ಎಲ್ಲ ಸಂಪನ್ನೆಗಳನ್ನು ಕೊಟ್ಟು ಸಮೃದ್ಧಿಯಾಗಿ ಎಲ್ಲ ಭಕ್ತರನ್ನು ಕಾಪಾಡ್ತಾ ಇದ್ದಾನೆ. ಈ ಸ್ವಾಮಿ ಪ್ರತಿ ವರ್ಷ ಶಿವರಾತ್ರಿ ದಿನ ಬೆಳಗಿನ ಜಾವ ಪೂಜೆ, ಅಷ್ಟೋತ್ತರ, ಸಹಸ್ರನಾಮಾವಳಿ, ಪ್ರಸಾದ ವಿನಿಯೋಗ, ಬಂದಂಥ 2-3 ಸಾವಿರ ಜನಕ್ಕೆ ಅನ್ನದಾನದ ವ್ಯವಸ್ಥೆಯನ್ನು ಇದೇ ಗಂಡಸಿ ಗ್ರಾಮದ ಶರಣರಾದ ಜಿಎನ್ ದ್ಯಾವೇಗೌಡ ಸಹೋದರರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ.